ಕನ್ನಡದ ಖ್ಯಾತ ನಾಯಕಿ ನಟಿ ಆಗಿರುವಂಥ ಸಿಂಧು ಅವರು ಇದೀಗ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಬರ್ತದೆ. ಹಾಗಾಗಿ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದು ಕನ್ನಡದಲ್ಲಿ ಸ್ಟಾರ್ ಕಲಾವಿದೆಯಾಗಿ ಕೂರಿಸ್ಕೊಂಡು ಹೆಸರು ಮಾಡಿದಂಥ ಅದ್ಭುತವಾದಂಥ ಸಿನಿಮಾವನ್ನು ಕೊಟ್ಟಂಥ ಅದ್ಭುತವಾದ ಕಲಾವಿದೆ ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ. ಹಾಗಾದ್ರೆ ಯಾರು ಈ ಸಿಂಧು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಈ ಸಿಂಧು ಬೇರೆ ಯಾರೂ ಅಲ್ಲ, ರಘುವೀರ್ ಅವರ ಧರ್ಮಪತ್ನಿ ಸಿಂಧು ಅವರು. ಹೌದು, ಸಿಂಧು ಅವರು ಚೈತ್ರದ ಪ್ರೇಮಾಂಜಲಿ ಎಂಬ ಸಿನಿಮಾವನ್ನು ಮಾಡಿದ ನಂತರ ಶೃಂಗಾರ ಕಾವ್ಯವನ್ನು ಕೂಡ ಮಾಡಿದ್ರು. ಶೃಂಗಾರ ಕಾವ್ಯದಲ್ಲಿ ನಾಯಕಿಯಾಗಿ ಪ್ರಥಮ ಬಾರಿಗೆ ಕಾಣಿಸಿಕ್ಕಿದ್ರು ಅಂತ ಹೇಳ್ಬೋದು. ನೋಡೋಕೆ ಕೂಡ ಕಪ್ಪುಗಿದ್ರು ಸಹ ಅವರು ಬಂದಂಥ ಇದರಲ್ಲಿ ಹಾಗೂ ಶೃಂಗಾರ ಕಾವ್ಯ ಆಗಿನ ಕಾಲದಲ್ಲಿ ಸುಮಾರು ಸೂಪರ್ ಡೂಪರ್ ಹಿಟ್ ಕೂಡ ಪಡೆದುಕೊಂಡಿದ್ದು. 1993ರಲ್ಲಿ ಬಂದಂಥ ಅದ್ಭುತವಾದಂಥ ಸಿನಿಮಾ ಇದಾಯಿತು. ಇದಾದ ನಂತರ ಇಬ್ಬರ ಮಧ್ಯೆಯೂ ಕೂಡ ಪ್ರೀತಿ ಬೆಳೀತು. ನಂತರ ಮನೆಯವರ ವಿರೋಧ ಕಟ್ಟಿಕೊಂಡು ಮಧ್ಯೆಯೂ ಸಹ ಆಗ್ತಾರೆ. ನಂತರ ದಿನಗಳು 2004ರಲ್ಲಿ ಬೀಚ್ನ ಬಳಿ ತೀವ್ರ ಹೃದಯಘಾತವಾಗಿ ಕೊನೆ ಸೆಳೆಯುತ್ತಾರೆ ಎಂಬ ಮಾಹಿತಿ ಕೂಡ ಬರುತ್ತೆ. ಹೌದು, ಬರೋಬ್ಬರಿ ಇಂದಿಗೆ ಅಂದರೆ ಶೃಂಗಾರ ಕಾವ್ಯದ ನಾಯಕಿ ನಟಿ ಆಗಿರುವಂಥ ಸಿಂಧು ಅವರು ಕೊನೆ ಸೆಳೆದು ಬರೋಬ್ಬರಿ ಇವತ್ತಿಗೆ 20 ವರ್ಷಗಳೇ ಕಳೆದಿವೆ. ಇಂದು 20 ವರ್ಷದ ಅವರ ಆರಾಧನಾ